ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು. ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಗುಜರಾತ್ ಜಾಯಿಂಟ್ ಅನ್ಎಕ್ಸ್ಪೆಕ್ಟೆಡ್ ತಿರುವು ಅಂತ ಹೇಳ್ಬೋದು. ದಬಾಂಗ್ ಡೆಲ್ಲಿ ಕೆಸಿ ತಂಡದ ಪರವಾಗಿ ನವೀನ್ ಎಕ್ಸ್ಪ್ರೆಸ್ ಅವರು ಇಂಜುರಿ ಆದ್ಮೇಲಿಂದ ಅವರ ತಂಡ ಆಲ್ಮೋಸ್ಟ್ ವೀಕ್ ಆಗುತ್ತೆ ಅಂತ ಕೂಡ ಎಲ್ಲ ಅನ್ಕೊಂಡಿದ್ರು. ಬಟ್ ಎಲ್ಲರ ತಲೆನ ಉಲ್ಟಾ ಪಲ್ಟಾ ಮಾಡಿರೋದು ದಬಾಂಗ್ ಡೆಲ್ಲಿ ಕೆಸಿ ತಂಡದ ಹೊಸ ಕ್ಯಾಪ್ಟನ್ ಆಶು ಮಲ್ಲಿಕ್ ಅವರು ಅದ್ಭುತವಾದ ರೈಡಿಂಗ್ ಸ್ಕಿಲ್ ನ ತೋರಿಸ್ತಾ ಇದ್ದಾರೆ. ಬಟ್ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಇದ್ದಾಗ ಈ ಪ್ರದರ್ಶನ ಯಾಕೆ ಬರಲಿಲ್ಲ? ಬಟ್ ಅವಾಗ ಇವ್ರಿಗೆ ಅಷ್ಟು ಚಾನ್ಸ್ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಗುಜರಾತ್ ಜೈಂಟ್ಸ್ ವಿರುದ್ಧ ಎಷ್ಟು ಚೆನ್ನಾಗಿ ಆಡಿದ್ರು ಅಂದ್ರೆ ಫಜಲ್ ಅವರೇ ಕೂಡ ತಲೆ ಕೆಳಗಾಗ್ಬಿಟ್ರು. ಆಲ್ಮೋಸ್ಟ್ ಬೇಜಾನ್ಸಲಿ ಔಟ್ ಆಗಿ ಹೊರಗಡೆ ಕುತ್ಕೊಳ್ಳೋ ಸಂದರ್ಭ ಕೂಡ ಬಂತು ಫಜಲ್ ಅವ್ರಿಗೆ. ಇವ್ರ ಜೊತೆಗೆ ಸಪೋರ್ಟ್ ಕೊಟ್ಟಿದ್ದೀವಿ ಇನ್ನೊಬ್ಬ ಆಟಗಾರ ಮಂಜಿತ್. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ಎಷ್ಟೆಷ್ಟು ರೈಡ್ ಅಂಕಗಳನ್ನ ಗಳಿಸಿದ್ರು, ಯಾರ್ಯಾರು ಎಷ್ಟೆಷ್ಟು ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ. ಸ್ಟಾರ್ಟಿಂಗ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಸಮಬಲವಾಗಿಯೇ ಸಾಧಿಸ್ತಾ ಇತ್ತು. ಬಟ್ ಒಂದ್ ಟೈಮ್ ನಲ್ಲಿ ಗುಜರಾತ್ ಜೈಂಟ್ಸ್ ತಂಡ ಅಪ್ಪರ್ ಅಂಡ್ ಸಾಧಿಸಿತ್ತು. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಕಮ್ ಬ್ಯಾಕ್ ಮಾಡಿದ್ದು ಆಶು ಮಲ್ಲಿಕ್ ಅಂಡ್ ಟೀಮ್ ಅಂತ ಹೇಳ್ಬೋದು. ಆಶಿಕ್ ಮಲ್ಲಿಕ್ ಅವರು ಈ ಮ್ಯಾಚ್ ನಲ್ಲಿ 11 ಅಂಕಗಳನ್ನ ಗಳಿಸ್ಕೊಳ್ತಾರೆ. ಇದ್ರ ಜೊತೆಗೆ ಮಂಜಿತ್ ಶರ್ಮಾ ಅವರು ಅದ್ಭುತವಾಗಿ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಕೊಡ್ತಾರೆ. ಇವರು 9 ಅಂಕಗಳನ್ನ ಗಳಿಸ್ಕೊಳ್ತಾರೆ. ಹೌದು ನಿಜ, ಒಂದೇ ಒಂದು ಪಾಯಿಂಟ್ ಇಂದ ಸೂಪರ್ 10 ಮಾಡ್ಕೊಳ್ಳೋದನ್ನ ಮಿಸ್ ಮಾಡ್ಕೊಳ್ತಾರೆ. ಬಟ್ ಅವರ ಸಪೋರ್ಟಿಂಗ್ ಪ್ರದರ್ಶನ ಏನಿದೆ ಇದು ದಬಾಂಗ್ ಡೆಲ್ಲಿ ಕೆಸಿ ತಂಡಕ್ಕೆ ಬೇಕಾಗಿತ್ತು. ಒಬ್ಬ ಪ್ಲೇಯರ್ ಮೇಲೆ ನಾವು ಯಾವತ್ತೂ ಕೂಡ ಅವಲಂಬನೆ ಆಗೋದಿಲ್ಲ. ನಮ್ಮ ಹತ್ರನೂ ಕೂಡ ಬಲಿಷ್ಠವಾದ ಪಡೆಗಳೇನೆ ಇದೆ, ನುಗ್ಗಿ ಹೊಡಿತೀವಿ ಇನ್ನೋ ರೇಂಜ್ಗೆ ಆಟ ಆಡಿದ್ದು ದಬಾಂಗ್ ಡೆಲ್ಲಿ ಕೆಸಿ ತಂಡ. ಹೊಸ ಉದಯೋನ್ಮುಖ ತಾರೆಗಳು ಅಂತಾನೆ ಹೇಳ್ಬೋದು ಆಶು ಮಲ್ಲಿಕ್ ಅವರು, ಮಂಜಿತ್ ಅವರು. ಸೊ ಇವರಂತ ಪ್ರತಿಭೆ ಇನ್ನು ಪಿಕೆಎಲ್ ನಲ್ಲಿ ಹೊಸದಾಗಿ ಉಟ್ಕೊಳ್ತಾ ಇರ್ಬೇಕು ಗುರು. ಇನ್ನು ಯೋಗೇಶ್ ಹಾಗೂ ಆಶೀಶ್ ಡಿಫೆಂಡರ್, ರೈಟ್ ಕವರ್ ಹಾಗೂ ಲೆಫ್ಟ್ ಕಾರ್ನರ್ಸ್. ಸೊ ಇಬ್ರು ಕೂಡ ಕಾರ್ನರ್ಸ್ ಏನೇ. ಬಟ್ ಇವರು ಬೆಂಕಿ ಡಿಫೆನ್ಸ್ ಎದುರುಗಡೆ ಗುಜರಾತ್ ಜೈಂಟ್ಸ್ ತಂಡದ ರೈಡರ್ಸ್ ಗಳು ಮಕ್ಕಡೆ ಮಲಗು ಬಿಟ್ರು ಅಂತ ಹೇಳಬಹುದು ಗುರು. ಸೊ ಅಷ್ಟು ಅದ್ಭುತವಾಗಿ ರೈಡಿಂಗ್ ಪ್ರದರ್ಶನ ಕೊಟ್ಟಿದ್ದು ಯೋಗೇಶ್ ಹಾಗೂ ಆಶೀಶ್ ಇಬ್ರು ಕೂಡ 3 ಅಂಕಗಳನ್ನ ಕಲೆ ಹಾಕೊಳ್ತಾರೆ. ಈ ಮ್ಯಾಚ್ ನಲ್ಲಿ ನೀತು ಶರ್ಮಾ ಅವರು ಕೂಡ 3 ಅಂಕಗಳನ್ನ ತರುವ ಮೂಲಕ ಈ ಮ್ಯಾಚ್ ನಲ್ಲಿ ತಮ್ಮದೇ ಆದ ಒಂದು ರೀತಿ ಕೊಡುಗೆನ ಕೊಡ್ತಾರೆ ಅಂತ ಹೇಳ್ಬಹುದು. ಇನ್ನು ಗುಜರಾತ್ ಜೈಂಟ್ಸ್ ತಂಡದ ಪರವಾಗಿ ನೋಡೋದಾದ್ರೆ ರಾಕೇಶ್ ಅವರು ಕೇವಲ 5 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಗಳಿಸ್ಕೊಳ್ತಾರೆ. ಅದ್ ಬಿಟ್ರೆ ಪ್ರತೀಕ್ ದಿಯಾ 9 ರೈಡ್ ಅಂಕಗಳನ್ನ ಗಳಿಸ್ಕೊಳ್ತಾರೆ. ಇವ್ರನ್ನು ಕೂಡ ಒಂದೇ ಒಂದು ಅಂಕದ ಹಿಂದೆಯಿಂದ ಸೂಪರ್ 10 ಆಗೋದನ್ನ ನಿಲ್ಲಿಸ್ಕೋಬೇಕಾಗುತ್ತೆ. ಇನ್ನು ಸೋಂಬೀರ್ ಅವರು 3 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ ಫಜಲ್ ಅಟ್ರಾಚ್ ಅಲ್ಲಿ 3 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಅದ್ ಬಿಟ್ರೆ ಸೋನು ಜಗ್ಲಾನ್ ಅವರು 3 ರೈಡ್ ಅಂಕಗಳನ್ನ ತಗೊಳ್ತಾರೆ. ಬಟ್ ಇವರ ತಂಡದಲ್ಲಿ ಸಂಘಟಿತರ ಪ್ರದರ್ಶನಕ್ಕೆ ಇವತ್ತು ಯಾಕೋ ಸ್ವಲ್ಪ ಡಿಫೆನ್ಸಿಂಗ್ ನಲ್ಲಿ ವೀಕ್ ಆಗಿ ಕಾಣಿಸಿದ್ರು ಗುಜರಾತ್ ಜೈಂಟ್ಸ್ ತಂಡ ಅಂತ ನನಗೊಂದು ಸ್ಪೆಷಲಿ ಆಗಿ ಅನ್ನಿಸ್ತು. ಯಾರಾದ್ರೂ ಟ್ಯಾಕಲ್ ಮಾಡ್ತಿದ್ರೆ ಸಪೋರ್ಟಿಂಗ್ ಹೋಗೋದು ಇವತ್ತು ತಡ ಆಗ್ತಿತ್ತು. ಪ್ರತಿಯೊಂದು ಸಲನೂ ಕೂಡ ಸಪೋರ್ಟಿಂಗ್ ಬೇಗನೆ ಬರ್ತಿತ್ತು, ಅದ್ಭುತವಾದ ಟ್ಯಾಕಲ್ ಮಾಡ್ತಿದ್ರು. ಬಟ್ ಇವತ್ತು ಯಾರಾದ್ರೂ ಟ್ಯಾಕಲ್ ಮಾಡಿದ್ರೆ ಸಪೋರ್ಟಿಂಗ್ ಹೋಗೋದು ಯಾಕೋ ಗುಜರಾತ್ ಜೈಂಟ್ಸ್ ತಂಡ ತಡ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆಶು ಮಲ್ಲಿಕ್ ರೈಡ್ ಇದೆಯಲ್ಲ ಗುರು, ಬೆಂಕಿ ಟಚ್ ಪಾಯಿಂಟ್ಗಳನ್ನ ಎತ್ಕೊಂಡ್ ಬರೋದ್ರಲ್ಲಿ ನಿಸ್ಸೀಮನಾಗಿ ಕಾಣಿಸಿದ್ದು ಇವತ್ತು ಆಶು ಮಲ್ಲಿಕ್. ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಹಂಗ್ ಬಂದ್ರೆ ಹಿಂಗ್ ಹೊಡಿತೀನಿ, ಹಿಂಗ್ ಬಂದ್ರೆ ಹಂಗ್ ಹೊಡಿತೀನಿ ಅನ್ನೋ ರೇಂಜ್ಗೆ ನುಗ್ಗಿ ಹೊಡ್ಕೊಂಡ್ ಬಂದಿದ್ದು ಆಶು ಮಲ್ಲಿಕ್. ಇದ್ರ ಜೊತೆಗೆ ಮಂಜಿತ್ ನಾನೇನ್ ಕಮ್ಮಿ ಅಲ್ರಪ್ಪ, ನನ್ನ ಯಾಕೆ ಮರ್ತ್ ಬಿಡ್ತೀರಾ ಅನ್ನೋ ರೇಂಜ್ಗೆ ರೈಡಿಂಗ್ ಪ್ರದರ್ಶನ ಕೊಟ್ಟಿದ್ದು ಮಂಜಿತ್ ಅವರು. ಡಿಫೆನ್ಸ್ ಕೂಡ ಚೆನ್ನಾಗಿ ಪ್ರದರ್ಶನ ಕೊಡ್ತು. ಫಜಲ್ ಅಟ್ರಾಚ್ ಅಲ್ಲಿ ಅವ್ರನ್ನು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ಅವರು ಒಮ್ಮೆ ಔಟ್ ಆದ್ರೆ ಅವರ ತಂಡ ಸಾಕಷ್ಟು ವೀಕ್ ಆಗಿ ಕಾಣಿಸ್ತಾ ಇತ್ತು ಗುರು. ನೀವ್ಯಾರ್ಯಾರು ನೋಡಿದ್ರಿ ಈ ಮ್ಯಾಚ್ ನ? ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ನನ್ಗಂತೂ ಇವತ್ತಿನ ಮ್ಯಾಚ್ ನಲ್ಲಿ ಆಶು ಮಲ್ಲಿಕ್ ಸೂಪರ್ ಹೀರೋ ಆಗಿ ಕಾಣಿಸ್ಕೊಂಡ್ರು ಗುರು. ಸೊ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನಕ್ಷತ್ರಕ್ಕಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.